ನಾವು ಒಂದು ವರ್ಷದಲ್ಲಿ ಏನೇನು ಪಾಪಗಳನ್ನು ಮಾಡಿರ್ತೀರಿ ಆ ಪಾಪಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. 24 ಏಕಾದಶಿಗಳು ಬರುತ್ತೆ ನಮ್ಮಲ್ಲಿ. 84 ಜೀವರಾಶಿಗಳಲ್ಲಿ ಒಂದು ದೊಡ್ಡ ಜನ್ಮ ಮನುಷ್ಯ ಜನ್ಮ. ಯಮದೂತರ ಬಂದು ಮುಟ್ಟದಂತೆ ನಮ್ಮನ್ನ, ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗ್ತಾರಂತೆ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ವೆಂಕಟೇ ಸಮೋದೇವೋ ನ ಭೂತೋ ನ ಭವಿಷ್ಯತೆ, ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮ್ಯಂ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ರಾಯರ ವಿಶೇಷವಾಗಿರ್ತಕ್ಕಂಥ ಮೃತ್ತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರು ಮೂರ್ತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಏಕಾದಶಿ ವ್ರತವನ್ನ ಯಾವ ರೀತಿಯಾಗಿ ಮಾಡಿದ್ರೆ ಪುಣ್ಯ ಸಿಗುತ್ತೆ, ಏಕಾದಶಿ ಅಂದ್ರೆ ಏನು, ಆ ಏಕಾದಶಿಯಲ್ಲಿ ನಾವು ಉಪವಾಸವನ್ನು ಮಾಡಿದಾಗ ನಮಗೆ ವಿಶೇಷವಾಗಿ ಭಗವಂತ ಹೇಗೆ ಅನುಗ್ರಹವನ್ನು ಮಾಡ್ತಾನೆ. ಏಕಾದಶಿ ಎಂದಾಗ 24 ಏಕಾದಶಿಗಳು ಬರುತ್ತೆ ನಮ್ಮಲ್ಲಿ. ಆ 24 ಏಕಾದಶಿಯಲ್ಲಿ ಆ ಏಕಾದಶಿಯನ್ನ ವಿಶೇಷವಾಗಿ ಯೋನಿ ಏಕಾದಶಿ, ಅಪರ ಏಕಾದಶಿ, ಬೇರೆ ಬೇರೆ ಏಕಾದಶಿಯಲ್ಲಿ ಒಂದೊಂದು ಇದಿರುತ್ತೆ. ಜಯ ಏಕಾದಶಿ, ಈ ಏಕಾದಶಿಯಲ್ಲಿ ಒಂದೊಂದಕ್ಕೆ ಒಂದೊಂದು ಅರ್ಥ ಇರ್ತದೆ. ಅದಕ್ಕೋಸ್ಕರವಾಗಿ ಈ ಏಕಾದಶಿ ವ್ರತವನ್ನ, ಈ ಏಕಾದಶಿಯನ್ನ ಪ್ರತಿಯೊಬ್ಬರೂ ಮಾಡಬೇಕು ಅಂತ ಹೇಳ್ತಾರೆ. 84 ಜೀವರಾಶಿಗಳಲ್ಲಿ ಒಂದು ದೊಡ್ಡ ಜನ್ಮ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮ ಬಂದಾಗ ಏಕಾದಶಿ ಉಪವಾಸವನ್ನು ಮಾಡಬೇಕಾದರೆ ದಶಮಿಯ ದಿವಸ ಸಾಯಂಕಾಲ ತಿಂಡಿಯನ್ನು ತಿನ್ನಬಹುದು. ತಿಂದು ಮಾರನೇ ದಿವಸ ಏಕಾದಶಿ ಬರುತ್ತೆ. ಏಕಾದಶಿ ಬೆಳಗ್ಗೆ ಎದ್ದು ಆನಿಕವನ್ನು ಮಾಡಿ ಏಕಾದಶಿ ಉಪವಾಸವನ್ನು ಮಾಡಬೇಕು. ಏಕಾದಶಿ ಉಪವಾಸ ಅಂದ್ರೆ ನಿರ್ಜಲ ಏಕಾದಶಿಯನ್ನು ಮಾಡಬೇಕು. ಆ ನಿರ್ಜಲ ಏಕಾದಶಿಯಲ್ಲಿ ವಿಶೇಷವಾಗಿ ನಾವು ಒಂದು ವರ್ಷದಲ್ಲಿ ಏನೇನು ಪಾಪಗಳನ್ನು ಮಾಡಿರ್ತೀರಿ ಆ ಪಾಪಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಬೇರೆ ಬೇರೆ ಏನೇನು ರೀತಿಯಾಗಿ ಏನೇನು ತೊಂದರೆಗಳಿರುತ್ತೆ ಆ ತೊಂದರೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಆ ಒಂದು ಏಕಾದಶಿಗೆ ವಿಶೇಷವಾಗಿ ಭಗವಂತ ನಮಗೆ 10 ಪಟ್ಟು ನಮಗೆ ಪುಣ್ಯವನ್ನು ಕೊಡ್ತಕ್ಕಂಥವನು ಅಂತ ಭಗವಂತ. ಮಾಮೂಲಿಯನ್ನು ಮಾಡಿದಾಗಲೇ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಆ ರಾಘವೇಂದ್ರ ಸ್ವಾಮಿಗಳು ನಾವು ಏಕಾದಶಿ ನಿರ್ಜಲವಾಗಿ ಉಪವಾಸವಿದ್ದು ದೇವರ ದರ್ಶನವನ್ನು ಮಾಡಿ ಭಗವಂತನ ಚಿಂತನೆಯನ್ನು ಮಾಡಿದಾಗ 10 ಪಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನಂತೆ. ಒಂದು ವರ್ಷದಲ್ಲಿ 24 ಏಕಾದಶಿಯನ್ನು ಮಾಡಿದಾಗ ಆ ಏಕಾದಶಿಯಲ್ಲಿ 100 ಪಟ್ಟು ನಮಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನಂತೆ. ಒಂದು ಏಕಾದಶಿಗೆ ನಾವು ಏನೇ ಒಂದು ಉಪವಾಸ ಎಲ್ಲವನ್ನು ಮಾಡಿ ಭಗವಂತನ ಚಿಂತನೆಯನ್ನು ಮಾಡಿ ನಿರ್ಜಲವಾಗಿದ್ದಾಗ ಭಗವಂತ ನಮ್ಗೆ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಯಮದೂತರ ಬಂದು ಮುಟ್ಟದಂತೆ, ನಮ್ಮನ್ನ ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗ್ತಾರಂತೆ. ಅದಕ್ಕೋಸ್ಕರವಾಗಿ ಈ ಏಕಾದಶಿಯನ್ನ ಪ್ರತಿಯೊಬ್ಬ ಜೀವರಾಶಿಗಳು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏಕಾದಶಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವ್ರತ ಏಕಾದಶಿ ವ್ರತ. ಅದೇ ಗುರುವಾರ ಹೊತ್ತು, ಗುರುವಾರ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸ ಇರ್ತೀರಾ, ಸಾಯಂಕಾಲ ಊಟ ಮಾಡ್ತೀರಾ. ಅದಕ್ಕೋಸ್ಕರ ಅಂಥದ್ದೇನೂ ಮಾಡಬೇಡಿ. ಭಗವಂತನಿಗೆ ನೈವೇದ್ಯ ಆಗಿರ್ತಕ್ಕಂಥ ನರಸಿಂಹದೇವರಿಗೆ ನೈವೇದ್ಯ ಆಗಿರ್ತಕ್ಕಂಥದ್ದು, ರಾಮದೇವರಿಗೆ ನೈವೇದ್ಯ ಆಗಿರ್ತಕ್ಕಂಥದ್ದು, ವಾಯುದೇವರಿಗೆ ನೈವೇದ್ಯವಾಗಿರ್ತಕ್ಕಂಥದ್ದು, ಲಕ್ಷ್ಮೀದೇವಿಗೆ ನೈವೇದ್ಯವಾಗಿರ್ತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿಗಳಿಗೆ ಅಸ್ತೋದಕವಾಗಿರುತ್ತೆ. ಅದನ್ನ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಬೇಕಂತೆ. ಆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ನಮಗೆ ರುಜಿನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಈ ಏಕಾದಶಿ ದಿವಸ ವಿಶೇಷವಾಗಿ ದೇವರಿಗೆ ವಿಶೇಷವಾಗಿ ಪೂಜೆ ಆಗಿರುತ್ತೆ. ಲಕ್ಷ್ಮೀದೇವಿ ಉಪವಾಸವಾಗಿರ್ತಾರೆ, ವಾಯುದೇವರು ಉಪವಾಸವಾಗಿರ್ತಾರೆ. ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿರ್ಜಲವಾಗಿ ಉಪವಾಸವನ್ನು ಇದ್ದು ಮಾರನೆಯ ದಿವಸ ವಿಶೇಷವಾಗಿ ರಾಮದೇವರು ಏಕಾದಶಿಯೂ ರಾಮದೇವರಿಗೆ ಪೂಜೆಯನ್ನು ಮಾಡ್ತಾರೆ. ತುಳಸಿಯನ್ನು ಇಡ್ತಾರೆ, ಹೂವನ್ನು ಇಡಲ್ಲ. ಅದಕ್ಕೋಸ್ಕರವಾಗಿ ಪ್ರತಿದಿನ ಪೂಜೆ ನಡೀತಾನೆ ಇರುತ್ತೆ. 33 ವಿಶೇಷವಾಗಿರ್ತಕ್ಕಂಥ 36 ವರ್ಷಗಳು, ವಿಶೇಷ
336 ದಿನಗಳು ರಾಮದೇವರ ಪೂಜೆ ನಡೀತಾನೆ ಇರುತ್ತೆ. ಅದರಲ್ಲಿ ಸಂಶಯ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅದರಿಂದ ಈ ಏಕಾದಶಿ ವ್ರತವನ್ನ, ಏಕಾದಶಿ ಪೂಜೆಯನ್ನ, ಏಕಾದಶಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ರತ ನೇಮಗಳನ್ನ ಈ ಎಲ್ಲವನ್ನು ಪಾಲಿಸಿದಾಗ ಆ ಏಕಾದಶಿಯಲ್ಲಿ ನಾವು ಏನೇ ಒಂದು ಆ ಉಪವಾಸವನ್ನಿದ್ದಾಗ ನಮಗೆ ವಿಶೇಷವಾಗಿ ಭಗವಂತನೇ ರಾಯರೇ ನಮಗೆ ಬಂದು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಮಗೆ ಯಾವುದೇ ರುಜಿನ ರೋಗಗಳಿದ್ರು ಆ ರೋಗಗಳನ್ನೆಲ್ಲವನ್ನು ಪರಿಹಾರ ಮಾಡ್ತಾರೆ. ಹೇಗೆ ಮಾಡ್ತಾರೆ ರೋಗಗಳಂದ್ರೆ? ರೋಗ ಅನ್ನದೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರನೇ ಪರಿಪಾಲಿಸೋ, ಸಂತತ ದುರ್ಮತ ತ್ವಾಂತ ದಿವಾಕರ ಸಂತ ವಿನುತ ಮಕಲಾಲಿಸೋ, ಪಾವನ ಗಾತ್ರಸು ದೇವವರನೆ ತವ ಸೇವಕ ಜನರೊಳಗಾಡಿಸೋ, ನನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನ ಆರಾಧನೆ ಮಾಡಿಸೋ. ಇಂಥ ಏಕಾಂತ ಯಾರು ಉಪವಾಸ ಇದ್ದು ಪಾಂಡುರಂಗನ ದರ್ಶನವನ್ನು ಮಾಡಿ, ರಾಯರ ದರ್ಶನವನ್ನು ಮಾಡಿ, ಪಂಡರಾಪುರದಲ್ಲಿ ಪಾಂಡುರಂಗ ವಿಶೇಷವಾಗಿ ಕುಣಿತನಂತಲ್ಲಿ ನಲಿದು ಮಲಗಿ ಪರಮ ಧರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ, ಒಲಿದರೆ ತನ್ನವರನು ಹಳೆಗಳಿಗೆ ಬಿಟ್ಟಗಲನು ರಮಾದವನ ಒಲಿಸದರಿಯದೆ ಪಾಮರರು ಬಳಲುವರು ಭವದೊಳಗೆ. ಇಂಥ ಭಗವಂತ ವಿಶೇಷವಾಗಿ ಅವನು ಕುಣಿದು ನಮ್ಮನ್ನೆಲ್ಲ ಏಕಾದಶಿ ಯಾವಾಗ ಪೂಜೆಯನ್ನ ಮಾಡ್ತೀರಿ, ಯಾವಾಗ ದೇವರ ಸ್ಮರಣೆಯನ್ನು ಮಾಡ್ತೀರಿ, ದೇವರ ಆರಾಧನೆಯನ್ನು ಮಾಡ್ತೀರಿ, ಆ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡ್ತೀರಿ, ಈ ದೇವರ ಕಾರ್ಯಗಳನ್ನು ಏನೇನೋ ಮಾಡ್ತಾ ಇರ್ತೀರಿ, ಆ ಫಲ ಹೆಚ್ಚಾಗಿ ಸಿಗುತ್ತಂತೆ ನಮಗೆ. ಅದಕ್ಕೋಸ್ಕರವಾಗಿ ಏಕಾದಶಿ ನಿರ್ಜಲವಾಗಿ ಉಪವಾಸವಿದ್ದು ಮಾರನೇ ದಿವಸ ದ್ವಾದಶಿ ದಿವಸ ಬೆಳಗ್ಗೆ ಎದ್ದು ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ, ಮನೆ ಮುಂದೆ ನೀರನ್ನು ಹಾಕಿ ಪೂಜೆ ಎಲ್ಲ ಮಾಡಾದ ನಂತರ ವಿಶೇಷವಾಗಿ ರಾಯರಿಗೆ ನಮಸ್ಕಾರವನ್ನು ಮಾಡಿ, ದೇವರ ನೈವೇದ್ಯಕ್ಕೆ ಅನ್ನವನ್ನು ಮಾಡಿ, ಪೂಜೆಯನ್ನು ಮಾಡಿ, ನೈವೇದ್ಯವನ್ನು ಮಾಡಿ, ಆ ಅನ್ನವನ್ನು ಸ್ವೀಕಾರವನ್ನು ಮಾಡಿದಾಗ ಆ ವಿಶೇಷವಾಗಿರ್ತಕ್ಕಂಥ ಏಕಾದಶಿ ಮಾಡಿರ್ತಕ್ಕಂಥ ಫಲ ವಿಶೇಷವಾಗಿ ದೊರೆಯುತ್ತೆ. ಈ ಏಕಾದಶಿಯಲ್ಲಿ ಯಾರು ಏಕಾದಶಿಯನ್ನು ಮಾಡ್ತೀರಾ, 24 ಏಕಾದಶಿಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿಯಿಂದ ಬರುತ್ತೆ. ಆ ಕೃಷ್ಣ ಜನ್ಮಾಷ್ಟಮಿ ಇನ್ನೂ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ವಿಶೇಷವಾಗಿ ಏನೋ ತೊಂದರೆ ಆಗಿ ನಮಗೆ ಏಕಾದಶಿ ವ್ರತವನ್ನು ಮಾಡೋಕ್ಕೆ ಆಗೋದಿಲ್ಲ, ಯಾವುದೋ ತೊಂದರೆ ಆಗಿರುತ್ತೆ, ಮನೇಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ, ಏಕಾದಶಿ ವ್ರತವನ್ನು ಮಾಡಿರಲ್ಲ, ಆಗ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಏಕಾದಶಿ ಉಪವಾಸವಿದ್ದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸವಿದ್ದು ತದನಂತರ ಸಾಯಂಕಾಲ ಸಮಯದಲ್ಲಿ ಅರಿಗೆಯನ್ನು ಬಿಟ್ಟು ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ಆ ಫಲ ನಮಗೆ ದೊರೆಯುತ್ತಂತೆ. ಅದಕ್ಕೋಸ್ಕರವಾಗಿ ಈ ಏಕಾದಶಿ ಫಲವನ್ನ ವಿಶೇಷವಾಗಿ ಪಂಡರಾಪುರದ ಪಾಂಡುರಂಗನೇ ವಿಶೇಷವಾಗಿ ಕೊಂಡಾಡ್ಬಿಟ್ಟಿದ್ದಾನಂತೆ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ಎಲ್ಲರೂ ವಿಶೇಷವಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಏಕಾದಶಿಯನ್ನು ಮಾಡಿದಾಗ ಆ ಫಲ ವಿಶೇಷವಾಗಿ ದೊರೆಯುತ್ತೆ. ಆ ಫಲದಿಂದ ರಾಯರ ಅನುಗ್ರಹ, ಗುರುಗಳ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಆರೋಗ್ಯವನ್ನು, ಒಳ್ಳೆ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಿ ಅವರಿಗೆ ಒಳ್ಳೆ ಜ್ಞಾನ ಸಂಪತ್ತನ್ನು ಕೊಟ್ಟು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮ ಉದ್ಧಾರ ಮಾಡಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಬೆಳತ ಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶಾರ್ಪಣ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय